ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮೋನಿಶಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಿಟ್ಟಾಕ್ಬಿಟ್ಟು ಕಲಿಸ್ಬೇಕು. ಏನ್ರಿ ಕೇಳು, ಹಿಟ್ಟು ಹಾಕೈತ್ ಕಣಲೆ. ಚಕ್ಲಿ ಮಾಡ್ತಿದ್ದೀವಿ ಗೈಸ್. ನೈಟೇನೆ ಚಕ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ತಿಂಡಿ ಮಾಡಿರಲಿಲ್ಲ. ಚಕ್ಲಿ ಮತ್ತು ಕರ್ಜಿಕಾಯಿ, ರವೆ ಉಂಡೆ ಎಲ್ಲ 2 ಗಂಟೆವರೆಗೂ ಮಾಡ್ಕೊಂಡ್ವಿ. ಅಂದರೆ ನನ್ನ ತಂಗಿರು ಸ್ವಲ್ಪ ಲೇಟಾಗೆ ಬಂದಿತ್ತು, 6 ಗಂಟೆಗೆ ಬಂದರು. ಮಾರ್ಕೆಟಿಗೆ ಹೋಗಿ ಅಲ್ಲೂ ಜಾಸ್ತಿ ರೇಟು, ಕನ್ಫ್ಯೂಷನ್, ಟೋಟಲಿ ಕನ್ಫ್ಯೂಷನ್. ಎಲ್ಲ ತೊಗೊಂಬಂದು ಚಕ್ಲಿ ಮಾಡಿ 2 ಗಂಟೆವರೆಗೂ ಚಕ್ಲಿ ಮಾಡೋದಾಯಿತು, ತಿಂಡಿಗಳನ್ನ ಮಾಡೋದಾಯಿತು. ಅಲ್ಲಿಂದ ಮಾಡಿಕೊಂಡು ಮತ್ತೇ ಬೇಗ ಸೀರೆ ಎಲ್ಲ ಉಡಿಸಿ ನಾವು ಲಕ್ಷ್ಮೀ ಅಮ್ಮಂಗೆ ರೆಡಿ ಮಾಡಿದ್ವಿ. ಗೈಸ್ ನೋಡಿ, ನಮ್ಮಮ್ಮ ರಂಗೋಲಿ ಬಿಡಿಸಿದ್ದಾರೆ. ಗೈಸ್, ಅಮ್ಮ ಪೂಜೆ ಮಾಡ್ತಿದ್ದಾರೆ ನೋಡಿ. ಗೈಸ್, ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡಿ ಗೈಸ್, ಈ ಥರ ಕೂರಿಸಿದ್ದೀನಿ. ಆಲ್ಮೋಸ್ಟ್ ನೈಟೆಲ್ಲ ಪಾಪ ಹೆಲ್ಪ್ ಮಾಡಿ ನನ್ನ ತಂಗಿದಿರು ಮಲ್ಕೊಂಡಿದ್ದಾರೆ. ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. 11 ಗಂಟೆ ಆಗಿದೆ. ಅಮ್ಮ ಸ್ವಲ್ಪ ಇನ್ನೂ ಏನೋ ಮಾಡ್ತಾಯಿದ್ದಾಳೆ. ಕೂರಿಸಿದ್ದೀವಿ, ಕಟ್ಟಾಕ್ಬಿಟ್ಟಿದ್ದೀವಿ ಇವತ್ತು ರಾತ್ರಿ. ನೋಡಿ ಗೈಸ್, ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹೂರಣ ರುಬ್ಕೋತಾ ಇದ್ದೀನಿ. ಮತ್ತು ಹಿಟ್ಟು ಆಲ್ಮೋಸ್ಟ್ ಕಲಸಿಟ್ಟಿದ್ದೀನಿ ನೈಟೇನೆ. ಬೇಗ ಅಡುಗೆ ಮಾಡೋಣ. ಅಡುಗೆ ಮಾಡಿ ಊಟ ಮಾಡೋದು. ಗೈಸ್, ನಮ್ಮಮ್ಮ ಫುಲ್ಲು ಗರಮ್ ಆಗಿಬಿಟ್ಟವ್ರೆ. ಯಾಕಂದರೆ ನಾವು ಬ್ಲೌಸ್ ಪೀಸ್ ತರೋದಕ್ಕೆ ಅಂತ ಹೋಗಿ ಬಂದೇ ಇರಲಿಲ್ಲ. 7 o'clock ಆದ್ರೂ ಅದಕ್ಕೆ ಸ್ವಲ್ಪ ಗರಮ್ ಆಗಿಬಿಟ್ಟಿದ್ದಾರೆ ನೋಡಿ. ನನ್ನ ಬಾಳೆನೆಲ್ಲ ಜೋಡಿಸ್ತಿದ್ದೆ ತಾಂಬೂಲಕ್ಕೆ ಅಂತ. ಅವರಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತೇಳಿ ರೆಡಿ ಮಾಡ್ತಿದ್ದೆ. ಅಮ್ಮ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಅರ್ಶಿನ ಕುಂಕುಮ ಕರೆಯೋಕ್ಕೆ ಹೋಗ್ತಾರೆ. ಫಸ್ಟು ಅಲ್ಲ ಈಗ ಎಲ್ಲರೂ ಕರ್ಕೊಳ್ಳೋಣ. ಲಕ್ಷ್ಮಿ ಹೋಗೋಣ. ಗೈಸ್ ಹೋಗ್ತಿದ್ದಾರೆ. ಏನಾಯ್ತು ಬಿಡಾನಿ? ಅವತ್ತಿಗೆ ಹೋಗಿದ್ದು. ಬಾಯ್. ಆಯ್ತು. ಹಾಂ, ಬಾಯ್. ಬಿಡಾನಿ ಬಾಯ್ ಮಾಡು. ನಮ್ದೇನೋ ಮಾಡಿದ್ರು ಗಡತ ಬಿಡಿಸ್ತಾ ಇರ್ತೀವಿ. ಗೈಸ್, ಎಲ್ಲರೂ ಹೋದರು ಮನೆಗೆ. ಅಣ್ಣಾರೆಲ್ಲ ಬಂದಿದ್ದರು. ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಊಟ ಮಾಡಿ ಮನಿಕೋಬೇಕು. ತುಂಬ ನಿದ್ದೆ ಬರ್ತಿದೆ. ಬ್ರೋನಿ ಆವಾಗಲೇ ಮನಿಕೊಂಡೇ ಬಿಡ್ತಿದ್ದಾಳೆ ನೋಡಿ ಅವಳು. ಗೈಸ್, ಕಂಪ್ಲೀಟಾಗಿ ಹಬ್ಬ ಮುಗೀತು. ನಾನಿವತ್ತು ಎತ್ತಲ್ಲ, ಆದರೆ ನಾನು 3 ದಿನದವರೆಗೂ ನಮ್ಮ ಮನೇಲಿ ಲಕ್ಷ್ಮಿ ಇರ್ತಾರೆ. 3 ದಿನ ಅಂದರೆ ಭಾನುವಾರ ದಿವಸ ನಾನು ತೆಗಿತೀನಿ. ನಮ್ಮ ಅಮ್ಮನೂ ಮಲ್ಕೊಂಬಿಟ್ಟಿದ್ಲು. ಆದಷ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ನೀವೆಲ್ಲ ಹಬ್ಬ ಮಾಡಿದ್ರಾ? ಹೆಂಗೆ ಮಾಡಿದ್ರಿ? ನಾನು ಚೆನ್ನಾಗಿ ಮಾಡಿದ್ದೀನ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ.